ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ದೈವಿಕ ಮಾರ್ಗದ ಮತ್ತೊಂದು ಅದ್ಭುತವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ನೇಹಿತರೆ. ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ತಿರಸ್ಕಾರದ ಮತ್ತು ಇಷ್ಟು ಜನಹಿತಕ್ಕಾಗಿ ಶ್ರಮಿಸಿದರೂ ನಾನೇಕೆ ಒಂಟಿಯಾಗಿ ಉಳಿಯುತ್ತೇನೆ ಎಂಬ ಸಂಕಟದ ಅಸಲಿ ಕಾರಣವನ್ನು ಇಂದು ನಾನು ನಿಮ್ಮ ಮುಂದೆ ಬಿಚ್ಚಿಡಲಿದ್ದೇನೆ. ನೀವು ಶನಿದೇವನ ಅಧಿಪತ್ಯ ಹೊಂದಿದ ವಾಯು ತತ್ವದ ಅತ್ಯಂತ ಸ್ವತಂತ್ರ ಚಿಂತಕರು ಹಾಗೂ ಸಮಾಜ ಸುಧಾರಕ ಜೀವಿಗಳು. ನಿಮ್ಮ ರಾಶಿಯ ಸಂಕೇತವೇ ಕುಂಭ, ಅಂದರೆ ತುಂಬಿ ತುಳುಕುವ ಕೊಡದ ನೀರಿನಂತೆ ಎಲ್ಲರ ದಾಹವನ್ನು ನಿಸ್ವಾರ್ಥವಾಗಿ ತಣಿಸುವ, ಆದರೆ ತನ್ನನ್ನು ತಾನೇ ಖಾಲಿ ಮಾಡಿಕೊಳ್ಳುವ ತ್ಯಾಗಮೂರ್ತಿ. ನಿಮ್ಮ ಮನಸ್ಸು ಸದಾ ಹೊಸ ದಿಗಂತಗಳತ್ತ ಹಾರುತ್ತದೆ. ನಿಮ್ಮ ಹೃದಯವು ಅನ್ಯಾಯದ ವಿರುದ್ಧ ಮಿಡಿಯುತ್ತದೆ. ನೀವು ಸಮಾನತೆ, ಕ್ರಾಂತಿಕಾರಿ ಬದಲಾವಣೆ ಮತ್ತು ಮುಕ್ತ ವಿಚಾರಗಳ ನಿಜವಾದ ಧ್ವಜವಾಹಕರು. ನಿಮ್ಮ ಆಲೋಚನೆಗಳಲ್ಲಿ ಇಡೀ ಸಮಾಜವನ್ನು ತಿದ್ದುವ ಶಕ್ತಿ ಇದೆ. ನಿಮ್ಮ ಕೈಯಲ್ಲಿ ಬಂಡಾಯದ ಕೆಂಡವಿದೆ. ಇದು ನಿಮ್ಮ ವಿಶೇಷತೆ. ಆದರೆ ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಆಗುತ್ತಿರುವುದು ಒಂದು ವಿಚಿತ್ರ ವಿರೋಧಾಭಾಸ. ನೀವು ಸದಾ ದುರ್ಬಲರ ಪರವಾಗಿ, ಅನ್ಯಾಯದ ವಿರುದ್ಧ ದನಿ ಎತ್ತುತ್ತೀರಿ. ಎಲ್ಲರಿಗೂ ನ್ಯಾಯ ಸಿಗಬೇಕೆಂದು ಹೋರಾಡುತ್ತೀರಿ. ಆದರೆ ನಿಮ್ಮ ಸುತ್ತಲಿನ ಜನರು ನಿಮ್ಮನ್ನು ಸಮಾಜಘಾತುಕ, ಸ್ವಾರ್ಥಿ ಸುಧಾರಕ ಮತ್ತು ಸಂಬಂಧಗಳನ್ನು ಲೆಕ್ಕಿಸದ ಬಂಡಾಯಗಾರ ಎಂದು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ. ನಿಮ್ಮ ನಿರ್ಲಿಪ್ತತೆಯನ್ನು ನಿರ್ದಯತೆ ಎಂದು, ನಿಮ್ಮ ಕ್ರಾಂತಿಕಾರಿ ಮನೋಭಾವವನ್ನು ವಿನಾಶಕಾರಿ ಹುಚ್ಚು ಎಂದು ಭಾವಿಸಿದ್ದಾರೆ. ಆದರೆ ಸತ್ಯ ಬೇರೆಯದೇ ಇದೆ. ಈ ವಿಡಿಯೋವನ್ನು ಕೊನೆಯವರೆಗೂ ಅತ್ಯಂತ ಏಕಾಗ್ರತೆಯಿಂದ ಕೇಳಿ. ಇದು ಕೇವಲ ಜ್ಯೋತಿಷ್ಯವಲ್ಲ, ಇದು ನಿಮ್ಮ ಆತ್ಮದ ಕನ್ನಡಿ. ನಿಮ್ಮ ಅತಿ ದೊಡ್ಡ ಶಕ್ತಿ ಮತ್ತು ಅತಿ ದೊಡ್ಡ ದೌರ್ಬಲ್ಯ ಎರಡೂ ಒಂದೇ. ಅದು ನಿಮ್ಮ ಜಗತ್ತನ್ನೇ ಬದಲಿಸಬಲ್ಲ ಅಪಾರ ಸಾಮಾಜಿಕ ಕಾಳಜಿ ಮತ್ತು ಕ್ರಾಂತಿಕಾರಿ ಚೈತನ್ಯ ಹಾಗೂ ವೈಯಕ್ತಿಕ ಸಂಬಂಧಗಳನ್ನು ನಿರ್ಲಕ್ಷಿಸಿ ಎಲ್ಲವನ್ನೂ ಒಂದು ವ್ಯವಸ್ಥೆಯ ಭಾಗವಾಗಿ ಕಾಣುವ ಯಾಂತ್ರಿಕತೆ. ನೀವು ಇಡೀ ಸಮಾಜದ ನೋವಿಗೆ ಮಿಡಿಯುತ್ತೀರಿ, ಆದರೆ ನಿಮ್ಮ ಪಕ್ಕದಲ್ಲಿರುವ ವ್ಯಕ್ತಿಯ ಕಣ್ಣೀರನ್ನು ಗಮನಿಸಲು ವಿಫಲರಾಗುತ್ತೀರಿ. ನಿಮ್ಮ ಈ ಅಪಾರ ಮಾನವತಾವಾದ ಮತ್ತು ತ್ಯಾಗದ ಗುಣವೇ ಇಂದು ನಿಮಗೆ ನೂರಾರು ಅಪಾರ್ಥಗಳನ್ನು ಸೃಷ್ಟಿಸಿದೆ. ನಾನು ಸಮಾಜಕ್ಕಾಗಿ ನನ್ನ ಸುಖವನ್ನೇ ಬಲಿಕೊಟ್ಟೆ, ಅವರ ಹಕ್ಕಿಗಾಗಿ ವ್ಯವಸ್ಥೆಯ ವಿರುದ್ಧ ಸೆಣಸಿದೆ, ನನ್ನ ಸ್ವಂತ ಜೀವನವನ್ನು ಒಂದು ಚಳವಳಿಯಾಗಿಸಿದೆ. ಆದರೂ ಅವರು ನನ್ನನ್ನೇ ಸ್ವಾರ್ಥಿ ರಾಜಕಾರಣಿ, ಭಾವನೆಗಳಿಲ್ಲದ ಯಂತ್ರ ಮತ್ತು ತನ್ನ ಕುಟುಂಬವನ್ನೇ ನಿರ್ಲಕ್ಷಿಸಿದ ದ್ರೋಹಿ ಎಂದು ಜರೆದು ದೂರ ತಳ್ಳಿದರು ಎಂದು ನೀವು ನಿಮ್ಮ ಸ್ವಂತ ಕ್ರಾಂತಿಯ ಜ್ವಾಲೆಯಲ್ಲಿ ಒಂಟಿಯಾಗಿ ಬೆಂದಿದ್ದೀರಿ. ನೆನಪಿಡಿ ಕುಂಭರಾಶಿಯವರೇ, ನೀವು ನೀಡುವ ಅಪಾರವಾದ ಸಾಮಾಜಿಕ ನ್ಯಾಯದ ಪ್ರಜ್ಞೆ ಮತ್ತು ನಿಮ್ಮ ನಿಸ್ವಾರ್ಥ ಸೇವಾ ಮನೋಭಾವವನ್ನು ಅರ್ಥಮಾಡಿಕೊಳ್ಳುವ ದೂರದೃಷ್ಟಿ ಸ್ವಂತ ಲಾಭದ ಸಣ್ಣ ವಲಯದಲ್ಲಿ ಬದುಕುವ ಈ ಜಗತ್ತಿಗಿಲ್ಲ. ಅದಕ್ಕೆ ಅವರು ನಿಮ್ಮ ನಿಸ್ವಾರ್ಥತೆಯನ್ನು ಸ್ವಾರ್ಥದ ಹೊಸ ರೂಪ ಎಂದು ತಪ್ಪಾಗಿ ಭಾವಿಸಿ ದೂರ ಸರಿಯುತ್ತಾರೆ. ನೀವು ಯಾರನ್ನಾದರೂ ನಿಮ್ಮ ಧ್ಯೇಯದಲ್ಲಿ ಭಾಗಿಯಾಗಿಸಿಕೊಂಡರೆ ಅದು ಒಂದು ಹೊಸ ಯುಗದ ನಿರ್ಮಾಣದಲ್ಲಿ ಕೈಜೋಡಿಸಿದಂತೆ. ಆದರೆ ಆ ಭವಿಷ್ಯದ ವಿಸ್ತಾರವನ್ನು ಕಾಣುವ ಕಣ್ಣು ಭೂತಕಾಲದ ಚೌಕಟ್ಟಿನಲ್ಲೇ ಸುರಕ್ಷಿತವಾಗಿರಲು ಬಯಸುವವರಿಗೆ ಎಲ್ಲಿದೆ? ಜನರು ನಿಮ್ಮ ಬೆಲೆಯನ್ನು ತಿಳಿಯುವುದು ನೀವು ಸಂಪೂರ್ಣವಾಗಿ ನಿಮ್ಮ ಹೋರಾಟದಿಂದ ಹಿಂದೆ ಸರಿದು ನಿಮ್ಮ ಮೌನದ ಧ್ಯಾನಕ್ಕೆ ತೆರಳಿದ ಮೇಲೆಯೇ. ನೀವು ಮುಂಚೂಣಿಯಲ್ಲಿರುವಾಗ ನಿಮ್ಮ ತ್ಯಾಗವನ್ನು ಅವರು ಸಹಜವಾಗಿ ಪಡೆದು ನೀವು ಹಿಂದೆ ಸರಿದಾಗಲೇ ತಾವು ದಾರಿ ತಪ್ಪಿದವರೆಂದು ಅರ್ಥವಾಗುತ್ತದೆ. ನಿಮ್ಮ ಎದೆಯಾಳದ ಈ ನೋವು, ನನ್ನ ನಿಸ್ವಾರ್ಥತೆಯನ್ನು ಯಾರೂ ಗುರುತಿಸಲಿಲ್ಲ ಎನ್ನುವ ಈ ಮೌನದ ಕ್ರಾಂತಿ ಆ ಭಗವಂತನಿಗೆ ತಲುಪಿದೆ. ಗ್ರಹಗತಿಗಳ ಲೆಕ್ಕಾಚಾರದ ಪ್ರಕಾರ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಾಮಾಜಿಕ ಬಹಿಷ್ಕಾರ ಮತ್ತು ಆಪ್ತರಿಂದಲೇ ದ್ರೋಹದ ಕಾಲವು ಕಳೆದು ಶಾಂತವಾಗಿದೆ. ಈಗ ನೀವು ಎಲ್ಲಾ ಸಂಬಂಧಗಳಿಂದ ದೂರವಾಗಿ ಕೇವಲ ನಿಮ್ಮ ಗುರಿಯತ್ತ ಮಾತ್ರ ಸಾಗುತ್ತಿದ್ದೀರಿ. ಆದರೆ ನೆನಪಿಡಿ, ಕುಂಭರಾಶಿಯವರ ಈ ಏಕಾಂತ ಪ್ರಯಾಣವು ಸೋಲಿನ ಓಟವಲ್ಲ. ಅದು ತನ್ನ ಮುಂದಿನ ಮಹಾ ಸಾಮಾಜಿಕ ಪರಿವರ್ತನೆಗೆ ಬೇಕಾದ ಶಕ್ತಿಯನ್ನು ಸಂಗ್ರಹಿಸುತ್ತಿರುವ ಋಷಿಯ ತಪೋಭೂಮಿ. ನಿಮ್ಮ ಒಳ್ಳೆಯತನವನ್ನು ದುರ್ಬಳಕೆ ಮಾಡಿಕೊಂಡವರು, ನಿಮ್ಮ ಹೋರಾಟವನ್ನು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡವರು, ಅವರ ಅಸಲಿ ಮುಖವಾಡ ಕಳಚುವ ಸಮಯ ಹತ್ತಿರ ಬರುತ್ತಿದೆ. ನೀವು ಯಾರಿಗಾಗಿ ನಿಮ್ಮ ಸ್ವಂತ ಶಾಂತಿಯನ್ನೇ ತ್ಯಾಗ ಮಾಡಿದಿರೋ ಅದೇ ಜನರು ನಾಳೆ ನಿಮ್ಮ ವಿಜಯವನ್ನು ನೋಡಿ ತಮ್ಮ ಕೃತಜ್ಞತೆಗೆ ತಾವೇ ನಾಚುವಂತಹ ಅದ್ಭುತ ಗ್ರಹಗತಿಗಳ ಸಂಚಾರ ನಿಮ್ಮ ರಾಶಿಯತ್ತ ಸಾಗುತ್ತಿದೆ. ಮುಂದೆ ಹೋಗುವುದಕ್ಕೂ ಮುನ್ನ ಒಂದು ಚಿಕ್ಕ ಆದರೆ ಮುಖ್ಯವಾದ ಮಾತು. ಜ್ಞಾನಕ್ಕೆ ಮತ್ತು ಒಳ್ಳೆಯ ಸಲಹೆಗೆ ನೀವು ಬೆಲೆ ಕೊಡಬೇಕು. ನಾನೇನು ನಿಮ್ಮ ಹತ್ತಿರ ದುಡ್ಡು ಕೇಳ್ತಿಲ್ಲ. ಬದಲಾಗಿ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಮನಸ್ಸಾರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಎಷ್ಟೋ ಜನ ವಿಡಿಯೋ ನೋಡ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಮಾಡಲ್ಲ. ಕೊಟ್ಟವನಿಗೆ ಕೋಟಿ, ಇಟ್ಕೊಂಡವನಿಗೆ ಏನೂ ಇಲ್ಲ ಅನ್ನೋದು ಗಾದೆ ಮಾತು. ನೀವು ನಮಗೆ ಒಂದು ಸಬ್ಸ್ಕ್ರೈಬ್ ರೂಪದ ಬೆಂಬಲ ನೀಡಿದ್ರೆ ಆ ಭಗವಂತ ನಿಮಗೆ 10 ಪಟ್ಟು ಲಾಭ ನೀಡುತ್ತಾನೆ. ಇದು ಕರ್ಮದ ನಿಯಮ.
ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ ಮತ್ತು ಬೆಲ್ ಐಕಾನ್ ಒತ್ತಿ. 2026ರಲ್ಲಿ ನಿಮ್ಮ ಕಷ್ಟಗಳೆಲ್ಲ ತೀರಿ ಹೋಗ್ಲಿ ಅಂತ ನಾನು ಹಾರೈಸ್ತೀನಿ. ಈಗ ಅತ್ಯಂತ ಪ್ರಮುಖವಾದ ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುವ ಆ ರಹಸ್ಯದತ್ತ ಬರೋಣ. ಮುಂದಿನ ದಿನಗಳಲ್ಲಿ ಆಕಾಶಮಂಡಲದಲ್ಲಿ ನಡೆಯುವ ಶನಿ ಮತ್ತು ರಾಹುವಿನ ಮಹಾಸಂಚಾರ ನಿಮ್ಮ ಜೀವನದಲ್ಲಿ ಒಂದು ಅತಿ ದೊಡ್ಡ ಶನಿ ರಾಹು ಸ್ವಾತಂತ್ರ್ಯ ಸಿದ್ಧಿ ಯೋಗವನ್ನು ತರಲಿದೆ. ನಿಮ್ಮ ಸಾಮಾಜಿಕ ಸ್ಥಾನಮಾನ, ಆರ್ಥಿಕ ಸ್ವಾತಂತ್ರ್ಯ ಮತ್ತು ವೈಯಕ್ತಿಕ ಧ್ಯೇಯಗಳಲ್ಲಿ ಪ್ರಚಂಡವಾದ ಬದಲಾವಣೆಯ ಗಾಳಿ ಬೀಸಲಿದೆ. ಇಷ್ಟು ದಿನ ನಿಮ್ಮ ಹೋರಾಟವನ್ನು ಜನರು ಗುರುತಿಸಲಿಲ್ಲ, ನಿಮ್ಮ ಕನಸುಗಳಿಗೆ ಬೆಲೆ ಕೊಡಲಿಲ್ಲ. ನಿಮ್ಮ ಸ್ವಂತ ಜನರೇ ನಿಮ್ಮನ್ನು ಹುಚ್ಚನೆಂದು ಮೂದಲಿಸಿದರು. ಆದರೆ ಈಗ ಕಾಲಚಕ್ರ ತಿರುಗಿದೆ. ನಿಮ್ಮ ಕೈಯಲ್ಲಿರುವ ಸಣ್ಣ ತಂತ್ರಜ್ಞಾನದ ಐಡಿಯಾ, ಸಾಮಾಜಿಕ ಯೋಜನೆ ಅಥವಾ ಸ್ಟಾರ್ಟ್ಅಪ್ ನಿಮ್ಮನ್ನು ಇಡೀ ಸಮಾಜದ ನಾಯಕನಾಗಿಸುವ ಶಕ್ತಿ ಪಡೆದಿದೆ. ನಿಮ್ಮನ್ನು ತಿರಸ್ಕರಿಸಿದ ಸಂಘಟನೆಗಳೇ ನಿಮ್ಮನ್ನು ತಮ್ಮ ಮುಖ್ಯಸ್ಥರನ್ನಾಗಿ ಆಹ್ವಾನಿಸುವ ವಿಧಿಯ ವಿಪರ್ಯಾಸ ನಡೆಯಲಿದೆ. ವ್ಯಾಪಾರಸ್ಥರೇ, ವಿದ್ಯುನ್ಮಾನ ಮಾಧ್ಯಮ, ತಂತ್ರಾಂಶ ಅಥವಾ ಸಾಮಾಜಿಕ ಸೇವಾ ಕ್ಷೇತ್ರಗಳಲ್ಲಿ ಲಕ್ಷ್ಮೀ ಕಟಾಕ್ಷ ಸಿಗಲಿದೆ. ಉದ್ಯೋಗಿಗಳೇ, ನಿಮ್ಮ ಬಂಡಾಯದ ಆಲೋಚನೆಗಳೇ ನಿಮ್ಮನ್ನು ಕಂಪನಿಯ ನಾವೀನ್ಯತಾ ವಿಭಾಗದ ಮುಖ್ಯಸ್ಥರನ್ನಾಗಿ ಮಾಡಲಿವೆ. ಶತ್ರುಗಳ ಸರ್ವನಾಶ ಮತ್ತು ಕರ್ಮದ ಲೆಕ್ಕಾಚಾರ. ಕುಂಭರಾಶಿಯವರೇ, ನೀವು ಎಲ್ಲರ ಹಿತವನ್ನೂ ಬಯಸುವ ವಿಶ್ವಮಾನವರು. ಆದರೆ ನಿಮ್ಮ ತ್ಯಾಗವನ್ನು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡು ನಿಮ್ಮನ್ನೇ ಹಿಂದಿಕ್ಕಿ ಹೋದವರನ್ನು, ನಿಮ್ಮನ್ನು ಸಮಾಜ ವಿರೋಧಿ ಎಂದು ಬಿಂಬಿಸಿದವರನ್ನು ಶನಿದೇವನು ಸುಮ್ಮನೆ ಬಿಡುವುದಿಲ್ಲ. ನಿಮಗೆ ದ್ರೋಹ ಮಾಡಿದವರು, ನಿಮ್ಮ ಹೋರಾಟವನ್ನು ತಮ್ಮ ರಾಜಕೀಯ ಲಾಭಕ್ಕೆ ಬಳಸಿಕೊಂಡವರು ಈಗ ತಮ್ಮದೇ ಪಿತೂರಿಯ ಕೆಸರಿನಲ್ಲಿ ಮುಳುಗಲಿದ್ದಾರೆ. ನಿಮ್ಮ ಕಣ್ಣ ಮುಂದೆಯೇ ಅವರ ಮೋಸದ ಗೋಪುರಗಳು ಕುಸಿದು ಬೀಳಲಿವೆ. ನೀವು ಅವರಿಗೆ ಏನೂ ಮಾಡಬೇಕಾಗಿಲ್ಲ. ನಿಮ್ಮ ಒಂದೇ ಒಂದು ಯಶಸ್ವಿ ಯೋಜನೆಯ ಸುದ್ದಿಯೇ ಅವರ ಪಾಲಿಗೆ ಪ್ರಳಯದ ಘಂಟೆಯಾಗಲಿದೆ. ಇದು ಪ್ರಕೃತಿಯ ನಿಯಮ. ಇದು ಶನಿದೇವನ ನ್ಯಾಯದ ದಂಡನೆ. ಕುಟುಂಬ ಮತ್ತು ಸಂಬಂಧಗಳಲ್ಲಿ ಸ್ಪಷ್ಟತೆ. ನಿಮ್ಮ ಸ್ವಂತ ಕುಟುಂಬದವರೇ ನಿಮ್ಮನ್ನು ಸದಾ ಹೊರಗಿನ ಜಂಜಾಟದಲ್ಲಿರುವವರು, ಮನೆಯನ್ನು ನಿರ್ಲಕ್ಷಿಸಿದವರು ಎಂದು ದೂರ ಮಾಡಿರಬಹುದು. ನಿಮ್ಮ ಸಾಮಾಜಿಕ ಕಾಳಜಿಯನ್ನು ಅವರು ಕೌಟುಂಬಿಕ ನಿರ್ಲಕ್ಷ್ಯವೆಂದು ತಪ್ಪಾಗಿ ಭಾವಿಸಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಯಾರು ನಿಮ್ಮ ನಿಜವಾದ ಆಪ್ತರು ಮತ್ತು ಯಾರು ನಿಮ್ಮ ಧ್ಯೇಯದ ಹಣ್ಣನ್ನು ತಿನ್ನಲು ಮಾತ್ರ ಕಾಯುತ್ತಿದ್ದಾರೆ ಎಂಬ ಸ್ಪಷ್ಟತೆ ಸಿಗಲಿದೆ. ನಿಮ್ಮ ಮನಸ್ಸಿನ ಮೇಲಿನ ಗೊಂದಲದ ಮೋಡಗಳು ಕರಗಲಿವೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದ, ನಿಮ್ಮ ಸ್ವಾತಂತ್ರ್ಯವನ್ನು ಹಗ್ಗದಂತೆ ಬಳಸಲು ಪ್ರಯತ್ನಿಸಿದ ಸಂಬಂಧಗಳು ದೂರವಾಗುತ್ತವೆ ಮತ್ತು ನಿಮ್ಮ ಕ್ರಾಂತಿಕಾರಿ ಮನಸ್ಸನ್ನು ಅರ್ಥೈಸಿಕೊಂಡು ನಿಮ್ಮ ಜೊತೆಗೆ ಅದೇ ಹೋರಾಟದಲ್ಲಿ ಕೈಜೋಡಿಸುವ ಒಬ್ಬ ಶಾಶ್ವತವಾದ ಸಹಚರ ನಿಮ್ಮ ಜೀವನದಲ್ಲಿ ಪ್ರವೇಶಿಸಲಿದೆ. ಸ್ನೇಹಿತರೆ, ಈ ಭವ್ಯವಾದ ಯಶಸ್ಸನ್ನು, ಬರುವಂಥ ಈ ಸುವರ್ಣ ಅವಕಾಶಗಳನ್ನು ನಿಮ್ಮದಾಗಿಸಿಕೊಳ್ಳಲು ನೀವು ನಿಮ್ಮ ದೈನಂದಿನ ಜೀವನದಲ್ಲಿ ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಕು. ನಿಮ್ಮ ಇಡೀ ಜಗತ್ತನ್ನೇ ಬದಲಿಸಬೇಕು ಎಂಬ ಆದರ್ಶದ ಹುಚ್ಚು ಮತ್ತು ವೈಯಕ್ತಿಕ ಭಾವನೆಗಳು ಅನಗತ್ಯ ಎಂಬ ತಪ್ಪು ಕಲ್ಪನೆಯನ್ನು ತೊರೆಯದೇ ಇದ್ದರೆ ಭವಿಷ್ಯದಲ್ಲಿ ಮತ್ತೆ ಮತ್ತೆ ಅದೇ ಒಂಟಿತನವನ್ನು ಎದುರಿಸಬೇಕಾಗುತ್ತದೆ. ಅದಕ್ಕಾಗಿ ಕುಂಭರಾಶಿಯವರು ಕಡ್ಡಾಯವಾಗಿ ಪಾಲಿಸಬೇಕಾದ ಮಹಾಬ್ರಹ್ಮಾಸ್ತ್ರಗಳನ್ನು ನಾನು ನಿಮಗೆ ನೀಡುತ್ತಿದ್ದೇನೆ. ಇವುಗಳನ್ನು ಇಂದೇ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. 1ನೇ ಬ್ರಹ್ಮಾಸ್ತ್ರ. ಸಮಾಜದ ಜೊತೆಗೆ ಸ್ವಂತ ಮನೆಯನ್ನು ಪ್ರೀತಿಸಿ. ನಿಮ್ಮ ಹೋರಾಟದಲ್ಲಿ ನಿಮ್ಮ ಸ್ವಂತ ಜನರನ್ನು ಮರೆತು ಬಿಡುತ್ತೀರಿ. ಇಡೀ ಜಗತ್ತಿನ ನೋವಿಗೆ ಸ್ಪಂದಿಸುವ ನೀವು ನಿಮ್ಮ ತಾಯಿಯ ಕಣ್ಣೀರನ್ನು ಒರೆಸಲು ಮರೆಯುತ್ತೀರಿ. ಜಾಗತಿಕ ಸಮಸ್ಯೆಗಳ ಜೊತೆಗೆ ನಿಮ್ಮ ಮನೆಯ ಸಣ್ಣ ಸಮಸ್ಯೆಗಳನ್ನು ಆಲಿಸಿ. ನಿಜವಾದ ಕ್ರಾಂತಿ ಆರಂಭವಾಗುವುದು ನಿಮ್ಮ ಸ್ವಂತ ಅಂಗಳದಿಂದ. 2ನೇ ಬ್ರಹ್ಮಾಸ್ತ್ರ. ಸಿದ್ಧಾಂತಗಳಿಗಿಂತ ಸಂಬಂಧಗಳಿಗೆ ಆದ್ಯತೆ ನೀಡಿ. ನೀವು ಸಿದ್ಧಾಂತಗಳ ಹಿಂದೆ ಬಿದ್ದು ಮನುಷ್ಯರನ್ನು ಕಳೆದುಕೊಳ್ಳುತ್ತೀರಿ. ನಿಮ್ಮ ತತ್ವಗಳು ಸರಿಯಾಗಿರಬಹುದು, ಆದರೆ ಅವುಗಳನ್ನು ಜನರ ಮೇಲೆ ಹೇರಲು ಹೋಗಬೇಡಿ. ಪ್ರತಿಯೊಬ್ಬರನ್ನೂ ಅವರ ವೈಯಕ್ತಿಕ ಭಾವನೆಗಳೊಂದಿಗೆ ಸ್ವೀಕರಿಸಿ. ಸಂಬಂಧಗಳನ್ನು ಕಟ್ಟುವುದು ಕೂಡ ಒಂದು ಕ್ರಾಂತಿಯೇ. 3ನೇ ಬ್ರಹ್ಮಾಸ್ತ್ರ. ನಿಮ್ಮ ನಿರ್ಲಿಪ್ತತೆಯ ಮುಸುಕನ್ನು ಕಳಚಿ. ನೀವು ಎಷ್ಟು ನಿರ್ಲಿಪ್ತರಾಗಿ ಕಾಣುತ್ತೀರೆಂದರೆ ಜನರು ನಿಮ್ಮನ್ನು ರೋಬೋಟ್ ಎಂದು ಭಾವಿಸುತ್ತಾರೆ. ನಿಮ್ಮೊಳಗಿನ ಭಾವನೆಗಳನ್ನು, ನಿಮ್ಮ ನೋವನ್ನು, ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಕಲಿಯಿರಿ. ಒಂದು ಬೆಚ್ಚನೆಯ ಮಾತು, ಒಂದು ಸಣ್ಣ ಮೆಚ್ಚುಗೆ ನಿಮ್ಮನ್ನು ಜನರಿಗೆ ಹತ್ತಿರವಾಗಿಸುತ್ತದೆ. ನೀವು ಮನುಷ್ಯರು, ಯಂತ್ರಗಳಲ್ಲ ಎಂಬುದನ್ನು ತೋರಿಸಿ. ಕುಂಭರಾಶಿಯವರೇ, ನೀವು ಹುಟ್ಟಿರೋದೇ ಈ ಜಗತ್ತಿನ ನಿಯಮಗಳನ್ನು ಮುರಿದು ಹೊಸ ಸಮಾನತೆಯ ಸೂರ್ಯನನ್ನು ಉದಯಿಸಲು. ನಿಮ್ಮ ಬದುಕಿನಲ್ಲಿ ಎದುರಾದ ಬಹಿಷ್ಕಾರಗಳು ಮತ್ತು ದ್ರೋಹಗಳು ನಿಮ್ಮನ್ನು ನಾಶ ಮಾಡಲು ಬಂದದ್ದಲ್ಲ. ಬದಲಾಗಿ ನಿಮ್ಮೊಳಗಿನ ಆ ಸುಪ್ತ ಶನಿ ರಾಹು ಯೋಗವನ್ನು, ಆ ಅಗಾಧವಾದ ಸಾಮಾಜಿಕ ಪರಿವರ್ತನೆಯ ಶಕ್ತಿಯನ್ನು ಜಾಗೃತಗೊಳಿಸಲು ಬಂದಂತಹ ಅಗ್ನಿ ಪರೀಕ್ಷೆಗಳು. ಇಷ್ಟು ಹೊತ್ತು ಈ ವಿಡಿಯೋವನ್ನು ನೋಡಿದ್ದೀರಿ ಎಂದರೆ ನಿಮ್ಮೊಳಗಿನ ಆ ಕ್ರಾಂತಿಕಾರಿ ಇನ್ನೂ ಸೋಲೊಪ್ಪಿಕೊಂಡಿಲ್ಲ ಎಂದರ್ಥ. ನಿಮ್ಮ ಈ ಯಶಸ್ಸಿನ ಪಯಣದಲ್ಲಿ ಸದಾಕಾಲ ಈ ಗೆಲುವಿನ ಬೆಳಕು ವಾಹಿನಿ ನಿಮ್ಮ ಜೊತೆಗಿರುತ್ತದೆ. ನಿಮ್ಮೊಳಗಿನ ಆ ಅದ್ಭುತ ಶಕ್ತಿಯ ಮೇಲೆ, ಆ ಭಗವಂತನ ನ್ಯಾಯದ ಮೇಲೆ ನಿಮಗೆ ಪೂರ್ಣ ನಂಬಿಕೆ ಇದ್ದರೆ
ಕಾಮೆಂಟ್ ಬಾಕ್ಸ್ನಲ್ಲಿ ಅತ್ಯಂತ ಗರ್ಜನೆಯಿಂದ, ಪೂರ್ಣ ಆತ್ಮವಿಶ್ವಾಸದಿಂದ ನನ್ನ ವಿಪ್ಲವದ ಜಯಭೇರಿ ಈಗ ಮೊಳಗಿದೆ ಎಂದು ಬರೆಯಿರಿ. ನಿಮ್ಮ ಈ ಒಂದೇ ಒಂದು ಸಾಲು ನಿಮ್ಮ ಬದುಕಿನ ಹೊಸ ಅಧ್ಯಾಯಕ್ಕೆ ಮುನ್ನುಡಿಯಾಗಲಿ. ಧೈರ್ಯವಾಗಿ ಮುನ್ನಡೆಯಿರಿ. ಪ್ರಪಂಚ ನಿಮ್ಮ ಯಶಸ್ಸನ್ನು ನೋಡಲು ಕಾಯುತ್ತಿದೆ. ಶುಭವಾಗಲಿ. ಜೈ ಹಿಂದ್.